ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಚಿಂಚೋಳಿಯ ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ, ತಾಲೂಕಾ ಪಂಚಾಯತ್ ಚಿಂಚೋಳಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯನ್ನು ಚಿಂಚೋಳಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಬಿಡಬೇಕೆ ನಾವೇ ಹೋಗಿ ಬಿಡಿಸಬಹುದು. ಇವಾಗ ಏನ್ ಮಾತಾಡ್ತೀರಿ ನೀವು? ವಿಷಯ ಮೇಡಮ್ ಮಾತಾಡಿ ಸರ್ ರೈತ ಸರ್ ಅದೇ ಲೆಟರ್ ಬರೀರಿ. ನಾನು ಮಾಡ್ರಿ ನಾ ಯಾಕೆ ಹೇಳ್ತಾ ಇದ್ದೇನಂದ್ರ ನಮ್ಮಲ್ಲಿ ಸ್ಟೋರೇಜ್ 100% ಇದೆ ಸರ್. ಕುಡಿಯ ನೀರಿನ ಸಮಸ್ಯೆ ಇಲ್ಲ, ಅದಕ್ಕೆ ರೈತರಿಗೆ ಹಾಳು ಹಾಕೋದಮ್ಮ ಅಷ್ಟೇ. ವಾಟರ್ ಸ್ಟೋರೇಜ್ 65% ಇದೆ, ಅದು ಬಹಳ ಬರೋದು 10% ಹೋಗ್ತದೆ ಸರ್ ಅಷ್ಟೇ. ಅದ್ರ ಇನ್ನು 50% ಕುಡಿಯ ನೀರು ಸಲ ಸ್ಟೋರೇಜ್ ಉಳಿತದೆ ಸರ್. ಬಿಟ್ರು ಒಂದು 10% ಹೋಗ್ತದೆ ಸರ್ ರೈತ ಸರ್. ಎಲ್ಲಾನು ಫಾರ್ಮೇಟ್ ಆಗಿದಾವೆ ಸರ್. ಸೊ ನಾವು ಸುಮ್ಮನೆ ಹೇಳಿ ಸರ್ ಸ್ವಲ್ಪ ಇನಾಗ್ರೇಷನ್ ಮಾಡಿದೆ. ಸೊ ಅದೇ ಇದು LSC ಸರ್ ಇಡೀ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸೀಸನ್ ಆಗಿದ್ದು ನಮ್ಮ ಚಿಂಚೋಳಿ ಆಸ್ಪತ್ರೆ 91 ಕೇಸಸ್. ಸೊ ಎವ್ರಿ ಫ್ರೈಡೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಸೊ ಎಲೆಕ್ಟಿವ್ ಸೀಸನ್ ಸೆಕ್ಷನ್ ಅಂದ್ರೆ ಯಾರಿಗೆ ಲೈಕ್ ಪ್ರಿವಿಯಸ್ LSCS ಆಗಲಿ ಅಥವಾ ಗಂಡಾಂತರ ಗರ್ಭೆ ಅಂತವರಿಗೆ 91 ಕೇಸಸ್ ಆಲ್ಮೋಸ್ಟ್ ಈ ಒಂದು ವರ್ಷದಲ್ಲಿ ಮಾಡಿದ್ದೇವೆ ಸರ್. ಸೊ ಟ್ರೈಕಾಪ್ ECG ಮಷೀನ್ ನಮ್ಮ ಕಡೆ ಏನಿದೆ, ಸೊ ಇದನ್ನು ಪೂರ್ತಿ ಗುಲ್ಬರ್ಗ ಜಿಲ್ಲೆಯಲ್ಲಿ 866 ಎಲ್ಲಕ್ಕಿಂತ ಹೆಚ್ಚಿಗೆ ECG ನಾವು ತೆಗೆದು ಸರ್ ಚಿಂಚೋಳಿ ತಾಲೂಕು. ಆ 866 ನಲ್ಲಿ ಸರ್ ಲೈಕ್ ನಾರ್ಮಲ್ ECG 437 ಬಂದಿದ್ದಾವೆ, ಅಬ್ನಾರ್ಮಲ್ 389. ಅಬ್ನಾರ್ಮಲ್ ಅಂದ್ರೆ ಇದು ದೋಸ್ ಆರ್ ನಾಟ್ ಹಾರ್ಟ್ ಅಟ್ಯಾಕ್ ಅಂತ ಸರ್. ಏನಾದ್ರು ಹಾರ್ಟ್ ರೇಟ್ ಹೆಚ್ಚಿಗೆ ಇರ್ಬೋದು, ಬ್ರೈಡಿಕಾರ್ಡಿಯಾ ಕಡಿಮೆ ಇರ್ಬೋದು, ಟೆಕಿಕಾರ್ಡಿಯಾ ಆಗ್ಬೋದು, ಆಮೇಲೆ ಇದು LVS ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ಅಥವಾ ಈ ರೀತಿ. ಸೊ ಅವೆಲ್ಲ ಮ್ಯಾನೇಜಬಲ್ ಬೈ ಡ್ರಗ್ಸ್. ಕ್ರಿಟಿಕಲ್ ಅನ್ನೆಟ್ ಕೇಸ್ ಬಂದಿದೆ ಸರ್, ಅವೆಲ್ಲವನ್ನು ನಾವು ಕಳಿಸಿದ್ದೇವೆ. ಸೊ ಆಲ್ಮೋಸ್ಟ್ ಸರ್ ಒಂದು ಲೆಟರ್ ಹಾಕ್ತಾರೆ ಇಲ್ಲ, ಅದು ಎಕ್ಸೆಂಟ್ ಅಂತ ಬ್ಲಾಕ್ ಸ್ಪಾಟ್ ಇದೆ ಸರ್. ಸಿದ್ಧಶ್ರೀ ಫ್ಯಾಕ್ಟರ್ ಅಪೋಸಿಟ್ ಬ್ಲಾಕ್ ಸ್ಪಾಟ್ ಅದ ಸರ್. ಬ್ಲಾಕ್ ಸ್ಪಾಟ್ ಇದೆ ಸರ್. ಏನಾಗುತ್ತೆ ಏನಿದೆ ಅನ್ಸೈಂಟಿಫಿಕ್ ಫಾರ್ಮ್ಸ್ ತೆಗೆದು ಬ್ಲಾಕ್ ಸ್ಪಾಟ್ ಸ್ಟಾರ್ಟಿಂಗ್ ಸರ್ ಮಾತನಾಡೋದು ಒಂದು 6-7 ನಾವು ಇಲ್ಲ ಸರ್. ಇದು ನಾನು KDP ಅನೌನ್ಸ್ ಮಾಡಿ 15 ದಿನ ಆಯ್ತು. ನಮ್ಮ ಬುಕ್ ನಿನ್ನೆ ಸಾಯಂಕಾಲ ಕೊಟ್ಟಿದ್ದೀನಿ. ನಿನ್ನೆ ಸಾಯಂಕಾಲ 5 ಗಂಟೆ ನಿಮ್ಗೂ ನಾನೇ ಫೋನ್ ಮಾಡಿದೆ, ಬೆಳಗ್ಗೆನೂ ಮಾಡಿದೆ. ಕಂಟಿನ್ಯೂ ಫೋನ್ ಮಾಡಿ ಯಾಕೆ ನಾನ್ ಕೇಳ್ತಾರೆ ಚೈನಸ್ ಹಾಕಿದ್ರೆ ಇಲ್ಲಿಂದ ಇಲ್ಲಿ ತರ ಬರ್ತದ ಅಂತ ಇದು ಮಾಡಿದ್ರೆ ಅದನ್ನ ತಪ್ಪಿ ನಾನು ಯಾವಾಗ ನಾ ಗಾಡಿ ಮೇಲೆ ಹೋಗತ್ರ ನಾನು ಇನ್ಸ್ಪೆಕ್ಷನ್ ಮಾಡ್ಬೋದು. ನಮಗೆ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಸುಮ್ಮನೆ ನಾ ಚಿಂಚೋಳಿಂದ ಗುಲ್ಬರ್ಗ ಸುಲೇಪೇಟೆಗಾಗಿದೆ, ಚಿಮ್ಮೈದರಾಗಿದೆ, ರಟಕಲ್ಕಾಗಿದೆ, ಕಾಯಿಗಾಗಿದೆ, ಏನು ಗೊತ್ತಾಗತ್ತ ಮಾಡ್ತಾ ತೋರಿಸಿ ಕರೆಕ್ಷನ್ ವರ್ಕ್ ಕಂಪ್ಲೀಟೆಡ್, ಫೈನಲ್ ಬಿಲ್ ಸಬ್ಮಿಟೆಡ್ 16/17 ಕಂಪ್ಲೀಟ್ ಆಗಿದೆ. 16/17 ಇನ್ನೂ ಡಿವಿಷನ್ ಯಾವ ಮನುಷ್ಯ ಯಾರು ಬಿಲ್ ಅಕೌಂಟ್ ಆಫೀಸರ್ ಕಂಪ್ಲೀಟ್ ಮಾಡಬೇಕು. ಎಲ್ಲ ಎಲಿಜಿಬಲ್ ತಗೊಂಡು ನಾವೇ DC ಆಫೀಸ್ ಹೋಗಿದ್ದೀವಿ ಸರ್. ಹೋಗಿ ಕೊಟ್ಟು ವೆರಿಫಿಕೇಶನ್ ಮಾಡಿಸಿ ಕ್ಲೋಸ್ ಮಾಡ್ತಾ ಇದೀವಿ ಸರ್. 2-3 ಕೇಸ್ ನಾನೇ ಪ್ರೊಸೆಸ್ ಇದೆ ಸರ್. ಅದು ಕ್ಲೋಸ್ ಆಗ್ತದೆ ಸರ್. ಆ ಪರ್ಸೆಂಟೇಜ್ ಆ ತರ ಇತ್ತು ಅಂತ ಹೇಳ್ಬೇಕು. ನೀವು ಹೊಣೆಗಾರಿಕೆ ನೀವು ತಗೋಬೇಕು, ಟೀಚರ್ಸ್ ತಗೋಬೇಕು. ತೊಂದರೆ ಆಗ್ತಿದೆ ಟೀಚರ್ಸ್ ಏನಾದ್ರು ಸಿಸಿ ನೀವು ಕರೆಕ್ಟ್ ಆಗಿ ಪಾಠ ಸರಿಯಾಗಿ ತಗೊಂಡ್ರೆ ನೀವು ಈ ರೀಸನ್ ಹೇಳಿದ್ರೆ ಹೆಂಗ್ರಿ? ನೀವು ನಿಮ್ಮ ಮಿನಿಸ್ಟರ್ ನಾನು ಹೇಳ್ತೀನಿ, ಮಿನಿಸ್ಟರ್ ಹತ್ರ ಹೇಳ್ತೀನಿ. ನಮ್ಮ BO ಸ್ಪೆಷಲ್ ಇದ್ದಾರೆ ಸರ್, ಒಂದ್ಸರಿ ಅವ್ರು ಕರೀರಿ, ಕೇಳಿ ಕಳ್ಸಿದ್ರೆ ಯಾಕೆ ಬರ್ತೀನಿ CCTV ಅಂತ ಹೇಳ್ತೀನಿ ಸರ್. ಎಜುಕೇಶನ್ ಹೇಗಿದೆ ಅಂದ್ರ ನಮ್ಮ ಸರ್ಕಾರನು ಒಂದ್ ಸ್ವಲ್ಪ ತಪ್ಪು ಮಾಡಿದ್ದಾರೆ ಸರ್. ಇವತ್ತು ನಾವು ಅಕ್ಷರಿಗೆ ತಪ್ಪತ್ತಂದ್ರ ತಪ್ಪತ್ತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಸರ್. ಹೇಗಂದ್ರ ಹುಟ್ಟಿದ ಮಗು ಕಲಿಯ ಮುಂದಾಗ ಆಗಿಲ್ಲ ನಮ್ಮ ಕಲಬುರಗಿಯಲ್ಲಿ
ಈಗ ನಮ್ಮ ತಾಲೂಕಿನಲ್ಲಿ ಬಿಜಾಪುರ ಮೊನ್ನೆ ಹೋಗಿದ್ದೆಲ್ಲ ಆಗಿದೆ ಅಂತ ಬಿಜಾಪುರ ಇಲ್ಲ ಸರ್, ನಮ್ಮ ಡಿಸ್ಟ್ರಿಕ್ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಇನ್ನು ರಿಸಲ್ಟ್ ಯಾಕಾಗಿತ್ತು ತಾಲೂಕಾ ಇಲ್ಲ ಮಾಡ್ತೀನಿ ಸರ್. ನಿಮ್ಮನ್ನ ಎಲ್ಲಾನು ಈಗಾಗಲೇ ಸೆಲೆಕ್ಷನ್ ಇವಾಗ ಎಕ್ಸಾಮ್ ಬಂತು, ನೀವು ನೋಡಿ ಇದು ಸರಿ ಇಲ್ಲ. ಇದು ಆಯ್ತು ಸರ್, ಇಂಪ್ರೂವ್ಮೆಂಟ್ ಮಾಡಕ್ಕೆ ಸರ್ಕಾರನೇ ಮಿನಿಸ್ಟರ್ ಅವರೇ ಅಂದಿದ್ರು ಹೌದು ಕಮಿಟಿ ಮಾಡಿ ಎಲ್ಲ ಕರೆಸ್ಬಿಟ್ಟು ಏನೇನ್ ಮಾಡ್ಬೇಕು ಸುಧಾರಣೆಗೋಸ್ಕರ ನೀವು ಚರ್ಚೆ ಮಾಡಿ ಅಂತ ಹೇಳಿ ಹೌದು ನೀವು ಸಮಿತಿ ಮಾಡಿದಿರ. ನಮ್ದು ಕಂಟಿನ್ಯೂ ಫೋನ್ ಮಾಡ್ಬೇಕು, ಬೇಗ ಕೊಡ್ಬೇಕು, ಬೇಗ ಕೊಡ್ಬೇಕು, ಬೇಗ ಕೊಟ್ವಿ ನಾವು. ಹೌದು. ನೀವು ಮೀಟಿಂಗ್ ಮಾಡಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ವೀಕ್ ನಲ್ಲಿ ಎಕ್ಸಾಮ್ ಯಾವಾಗಿದೆ? SSLC SSLC ಮಾರ್ಚ್ ನೆಕ್ಸ್ಟ್ ಮಂತ್ ಇಲ್ಲ, ನೆಕ್ಸ್ಟ್ ಮಂತ್ ಇದೆ ಸರ್. ಪ್ರಿಪರೇಟರಿ ಮತ್ತು ನಾಳೆ 23 ಇಂದ ಸ್ಟಾರ್ಟ್ ಆಗ್ತದೆ. ಇವಾಗ ನೀವು 10 days ಮೀಟಿಂಗ್ ತಗೊಂಡು ಏನಾದ್ರು ಇಂಪ್ರೂವ್ಮೆಂಟ್ ಸಾಧ್ಯತೆ ಇದೆ? ನೀವು ಪ್ರಾಕ್ಟಿಕಲಿ ವಿಚಾರ ಮಾಡಿ. ಎಕ್ಸಾಮ್ ಬರೋದು ನೆಕ್ಸ್ಟ್ ಮಂತ್ ಅಂದ್ರೆ ನೆಕ್ಸ್ಟ್ ಮಂತ್ ಏನು 17th ಡೇ, ಇನ್ನೊಂದು 10-15 ಡೇಸ್ ಎಕ್ಸಾಮ್ ಇರ್ಬೋದು, 15-20 ಡೇಸ್ ಇರ್ಬೋದು. ಅದ್ರಲ್ಲಿ ನೀವು ಒಂದು 1 ಮಂತ್ ಆಗ್ತದೆ ಸರ್. 17 18 ಇಂದ 18 1 ಮಂತ್ ಇದೆ. One month. 1 ಮಂತ್ ಅಲ್ಲಿ ನೀವು ಇವಾಗ ಮೀಟಿಂಗ್ ಅದು ಕಮಿಟಿ ಮೀಟಿಂಗ್ ತಗೊಂಡು ಏನಾದ್ರು ಇಂಪ್ರೂವ್ಮೆಂಟ್ ಮಾಡಕ್ಕೆ ಏನಾದ್ರು ಸಾಧ್ಯತೆ ಇದೆಯಲ್ಲ? ಸಾಧ್ಯ. ಹೆಂಗೆ ಹೇಳಿ ನಮ್ಗೆ ತಿಳಿಸಿ. ಅಂದ್ರೆ ನಿಮ್ಮ ಮಾರ್ಗದರ್ಶನ ಯಾವ ತರ ಮಾಡಿದ್ರೆ ನಮ್ಮ SSLC ಮಕ್ಕಳು ಹೆಚ್ಚಿಗೆ ಪರ್ಸೆಂಟೇಜ್ ಆಗ್ತದೆ. ವಿಸಿಟ್ ಮಾಡಿದ್ರೆ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ? ಎಲ್ಲ ಕಡೆ ವಿಸಿಟ್ ಮಾಡ್ಬೇಕಲ್ಲ, ಯಾಕೆ ಮಾಡಲ್ಲ? ಇನ್ನೂ ಸರ್ವಿಸ್ ಎಷ್ಟು ವರ್ಷ ಇದೆ? ಎಷ್ಟು ವರ್ಷ ಇದೆ? ನನ್ನಿನ್ನ 6 ವರ್ಷ. ಇದು 6 ವರ್ಷ. ಇದು ಟೈಮ್ ಇದೆ ಅಲ್ಲ, ಮತ್ತು ಹೋರಾಡಿ ರಿಟೈರ್ಮೆಂಟ್ ಆಗ್ತಿದೆಯಲ್ಲ, ಮತ್ತೆ ಯಾಕೆ ಸುಸ್ತಿದ್ದೀರಾ? ಹೋಗ್ತೀನಿ ಸರ್. ಯಾರಾದ್ರೂ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ರಿಟೈರ್ಮೆಂಟ್ ಯಾವಾಗ ಕಮ್ಮಿ ಇರೋದು ಅವಾಗ ಸುಸ್ತಿ ಬಿಡ್ತಾರೆ. ಇದು 6 ವರ್ಷ ಇದೆ. VRS ತಗೋತಿದ್ದೀರಾ? ಮತ್ತೆ ಯಾಕೆ ವಿಸಿಟ್ ಮಾಡ್ತಿಲ್ಲ? ಇಲ್ಲ, ಆಲ್ರೆಡಿ ಮಾಡೀನಿ ಸರ್ ಎಲ್ಲ ಕಡೆ. ಅದು ಸರ್ ಎಲ್ಲ ಕಡೆ ನಾನು ಏನ್ ಕೇಳ್ತಾ ಯಾವಾಗ ಅದು ಅನ್ಫಾರ್ಚುನೇಟ್ಲಿ ಆಗ್ತಿರ್ತೇವೆ ಸರ್. ಅನ್ಫಾರ್ಚುನೇಟ್ಲಿ ಅಲ್ಲ, ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸ್. ಅದು ಏನ್ ಅನ್ಫಾರ್ಚುನೇಟ್ಲಿ ಹೇಳಿದ್ರೆ ಇಲ್ಲ ಸರ್, ಟ್ಯಾಕ್ಟ್ರಿ ಇಟ್ಟು ಗೊತ್ತಿರ್ತಾವ ಸರ್, ಇಮಿಡಿಯೇಟ್ ಹಾಕಿದವ್ ನಮ್ಗೆ ಗೊತ್ತಾಗ್ತದೆ. ಆತರ ರೀ. ಕ್ವಶನ್ ಏನ್ ಕೇಳಿದ್ದೆ? ಹೆಜಾರ್ಡಸ್ ಲೈನ್ ಎಲ್ಲಿದೆ? ನೋಡಿ. ಹೆಜಾರ್ಡಸ್ ಅಂದ್ರೆ ಏನು? ರಿಕ್ವೆಸ್ಟ್ ಮಾಡ್ತೀವಿ, ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವ. ಎಸ್ಪೆಷಲಿ ನೀವೇ ಆಗ್ತೀರಾ ಆಗಿಲ್ಲ ಅಂತ ಅಂದ್ರೆ. ಇವಾಗ ಏನಿದೆ ಕರೆಕ್ಟ್ ಆಗಿ ಹೇಳಿ ನೀವು. ಇದು ಸುಳ್ಳು ಹೇಳ್ತಾರೆ ಸರ್ ಇದಕ್ಕೆ. ಇಲ್ಲೇ ಯಾಕೆ ಹೇಳ್ತೀರಿ? ಆಪರೇಟಿಂಗ್ ಕರೆಕ್ಟ್ ಆಯ್ತು ಅಂದ್ರೆ ಸ್ಕೀಮ್ ಅದು ಸಕ್ಸಸ್ ಆಗುತ್ತೆ ಸರ್. ಆಪರೇಟಿಂಗ್ ಕರೆಕ್ಟ್ ಪಂಪ್ ಆಪರೇಟರ್ ನಿಮ್ಮ ಅಂಡರ್ ಬರಲ್ಲ. ಈ ಪಂಪ್ ಆಪರೇಟರ್ ಗ್ರಾಮ ಪಂಚಾಯತ್ ಅಂಗದ ಬರ್ತದೆ ಸರ್. ನಾನು ಪಂಪ್ ಆಪರೇಟರ್ಗಳು ಒಂದು ಮೀಟಿಂಗ್ ಕರಿತೀನಿ, ತಾವು ಬಂದು ಟೆಕ್ನಿಕಲ್ ಅವ್ರಿಗೆ ಸಪೋರ್ಟ್ ಮಾಡಿ. ಬಹಳಷ್ಟು ಸಮಸ್ಯೆ ಸರ್. ಇಲ್ಲ, ಒಂದೊಂದು ತಮ್ಮ ನೆನಪಿನ ಆಗಿದೆ. ನಿಮ್ಗೆ ಕಂಡದಾಗ ನೀವು ಅದು ಕರೆಕ್ಟ್ ಆಗಿ ಪಂಪ್ ಆಪರೇಟರ್ ಅವನಿಗೆ ಯೂಸೇ ಮಾಡಿಲ್ಲ ಅಂತ, ಅವನಿಗೆ ಮಾಡಿಲ್ಲ ಅಂತ ಅದನ್ನು ಹೇಳಿಲ್ಲ, ಕಳ್ಸೋದಿಲ್ಲ. ಎಲ್ಲ ಸಮಸ್ಯೆ ಇದೆ ಸರ್. ಎಲ್ಲ ಪಂಪ್ ಆಪರೇಟರ್ಗೆ ಕಲ್ಬಾವಿ, ಮಸ್ಕೂರ್ ಬೈಕ್ ತಗೊಳ್ಳಿ, ಕರೆಕ್ಟ್ ಆಗಿ ಹೇಳಿ ನೀವು ಯಾರು ಡ್ರಾಯಿಂಗ್ ಹೆಂಗೆ ಹೇಳಿ, ಕನ್ಫ್ಯೂಷನ್ ಮಾಡ್ಬೇಡಿ. ಸಿಂಪಲ್ ಪಾಯಿಂಟ್ ಕೇಳ್ತಾ ಇದ್ದೀನಿ ನಾ. ಸುಮ್ಮನೆ ಕಾಂಪ್ಲಿಕೇಟೆಡ್ ನಾ ಸಿಂಪಲ್ ಪಾಯಿಂಟ್ ಕೇಳ್ತಾ ಇದ್ದೀನಿ. ಇಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಡ ಫೈನಲ್ ಅರ್ಥಕ್ಕೆ ಅಕ್ಷರ ಯಾರು ಅನ್ನೋದನ್ನ ಅದೇ ಕೇಳ್ತಾ ಇದ್ದೀನಿ. ನಾ ಅದಕ್ಕೆ ಅವ್ರು ಬರ್ತಾರೆ. ವರ್ಕ್ ಇಂಪ್ಲಿಮೆಂಟೇಷನ್ ಸೆಕ್ಷನ್ ಆಫೀಸರ್ ಮಾಡ್ತಾರೆ. ಸೆಕ್ಷನ್ ಆಫೀಸರ್ ಲೀಡರ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ವರ್ಕ್ ಇಂಪ್ಲಿಮೆಂಟೇಷನ್ ಆಗಿರುತ್ತೆ. ಆದ್ಮೇಲೆ ಕೆಲಸ ಫಿಸಿಕಲಿ ಏನು ಯಾವ ರೀತಿ ಏನನ್ನೋದನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು PD ನಮಗ ಸುದ್ದಿಯಾಗಿ ಹೇಳಬಾರ್ದು ಸರ್. ನಾ ಒಂದೇ ಸಿಂಪಲ್ ಪಾಯಿಂಟ್ ಕೇಳ್ತಾ ಇದ್ದೀನಿ, ನೂರ ಕೇಳ್ತಾ ಇದ್ದೀನಿ. ಆಯ್ತು. PDO ಕೊಟ್ಟ ಮೇಲೆ ಯಾರು ಮಾಡ್ತಾರೆ? PDO ಆಯ್ತು, ಐಡಿ ಕಾರ್ಡ್ ತಗೊಂಡ್ರು. ನಮಗ ನಾನು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಬಿಲ್ ಬರೀಬೇಕಾದ್ರೆ ಇಲ್ಲೇ ನಾನು ಬರೀಬೇಕು. CO ಮಾಡ್ತಾರಾ? ಸೊ CO ಸೈನ್ ಆದ್ಮೇಲೆ ಬಿಲ್ ಪೇಮೆಂಟ್ ಆಗುತ್ತೆ. ಹೇಳಿ ಚಿಂಚೋಳಿಂದ ಯಾರು ಆಫೀಸರ್ ಬರ್ತಾರೋ ಅದನ್ನ ಹೇಳು ನನಗೆ. ಯಾಪುರಲ್ಲಿ ಗಂಟೆ ಮಾಡಿದ್ರೆ ಸ್ಕೀಮ್ ಅಂತ ಯಾರೋ ಸ್ಕೀಮ್ಗೆ ಓಪನ್ ವೆಲ್ ಅಂತ ಗೋಡನ್ ಸರ್. ಅದ್ರ ಬಿಟ್ಟು ಬೇರೆ ಯಾವುದಿಲ್ಲ ಸರ್. ಅದು ರೋಡ್ ಎಲ್ಲ ಸರಿಯಾಗಿ ಮಾಡ್ತಿದ್ದೀರಾ? ಮಾಡಿಸ್ತಾ ಇದ್ದೀವಿ ಸರ್. ಅದೇ 100% ಕಂಪ್ಲೀಟ್ ಎಲ್ಲ ಆಗಿದೆ. ನೀರು ಕುಡ್ಸೋದಾಯ್ತು, ಅದು ಪೈಪ್ ಹಾಕಿದ್ದು ಕವರ್ ಹಾಕಿದ್ದು ಕೆಲಸ 100% ಆಗಬೇಕು. 100% ಆಗಿದೆ. ಶಿವಪುರ ಆಗಿದೆ ಸರ್, ಮಂಚೂರು ಆಗಿದೆ ಸರ್, ಕಂಪ್ಲೀಟ್ ಆಗಿದೆ. ಹಾ ಸರ್. ಮುಚ್ಚೇಕಿರಾ? ಮುಚ್ಚೇಕಿರಾ? ಹೌದು ಸರ್, ನಾನು ಕುಂಚಾರ ಹೋಗ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಮುಚ್ಚಿದೆ ಸರ್. ನಾನು ಕುಂಚಾರ 15 ನಿಮಿಷ ಕೆಳಗೆ ಹೋಗಿ ನಾನು ಹೇಳ್ತಾ ಇದ್ದೀನಿ ಸರ್. ಕುರ್ಸಿನ ಸಾಹೇಬರು ಸುಳ್ಳಾಟ ಸಿಗಬೇಡ್ರಿ. ನಾನು ಮಾಡಿಲ್ಲ ಅಂತ ಕ್ಷಮೆ ಕೇಳಿದ್ರೆ ನಾನು ಸ್ವಾಗತ. ನಾನು ಸುಳ್ಳು ಹೇಳಿದ್ರೆ ನನಗೆ ಎಂದು ಸಹ ನಾನು
ಬಂದೋಬಸ್ತ್ ಮಾಡಂಗಿಲ್ಲ. ನಾವು ವಿಸಿಟ್ ನಾನು ಕೊಂಚಾಲ ಸ್ವತಃ ಹೋಗ್ತೀನಿ. ನಾನು ಇನ್ನ ತೆಗೆದು ತೋರಿಸ್ತೀನಿ. ಇಲ್ಲಿ ಕುಂತ ನಾನು ಕೊಂಚಾಲ ನರಸಿಂಹ ಕುಮಾರ್ ಕೇಳ್ತೀನಿ, ನಮ್ಮ ಕಸ್ತೂರಿ ಗೋಪಾಲ್ ರೆಡ್ಡಿ ಅವರಿಗೆ ಕೇಳ್ತೀನಿ, ಸವಾರಿ ಅವರಿಗೆ ಕೇಳ್ತೀನಿ, ಡಾಕ್ಟರ್ ಅಂಜಯ್ ಅವರಿಗೆ ಕೊಡ್ತೀನಿ. ಈಗ ಮೈಕ್ ಇಟ್ಟು ಮಾತಾಡ್ಸೋದು ಆಡ್ತೀನಿ. ಈ ತರ ಮಾಡಬಾರ್ದು. ಒಂದು ಒಳ್ಳೆ ಅಕ್ಷರ ಯಾಕೆ ಮಾಡ್ಕೋಬೇಕು ಅನ್ನೋದು ಸಾಹೇಬ್ರೇನು ಇನ್ನ ನಮ್ಮದ್ರಲ್ಲ, ಸಾಹೇಬ್ರೇನು ಮಾಡ್ತಾ ಇದ್ದೀರಿ. ಇದೇನಿದೆ ಈ ತರ ಅಕ್ಷರ ಲಕ್ಷಣ? ಲಕ್ಷಣ ಎಷ್ಟು 108 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. 10 ರೂಪಾಯಿ ತೆಗೆದು ನಮ್ಮ ಮಕ್ಕಳ ಕೈಗೆ ಕೊಡ್ಬೇಕಾದ್ರೆ 10 ಸರ್ತಿ ನಾವು ವಿಚಾರ ಮಾಡ್ತೀವಿ. ನನ್ನ ಮಗ 10 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನ, ಆದ್ರೆ 108 ಕೋಟಿ ಖರ್ಚು ಮಾಡಿ ಇದು ಯಾರ್ದೋ ದುಡ್ಡಿಗೆ ಎಲ್ಲ ಜಾಸ್ತಿ ಇರ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಇವತ್ತಿನ ದಿವಸ. ಈ ತರ ಕೆಲಸ ನಡೆಯಂಗಿಲ್ಲ. ಇದು ನಾನು ಲೋಕಾಯುಕ್ತ ಬರೀತೀನಿ ಅಂತಕ್ಕಂಥ ಮಾತು ಕೂಡ ನಾನು ಹೇಳ್ತಾ ಇದ್ದೀನಿ ಇವತ್ತಿನ. ಇವಾಗ ನೋಡಿ, ನೀವು ಬಂದು ಎಷ್ಟು ನೀವು ಮೊದಲಿಂದ ಇದ್ದೀರ, ನಿಮಗೂ ಗೊತ್ತಿದೆ. ಸುಮಾರು 6-7 ವರ್ಷದಿಂದ JJM ನಡೀತಾ ಇದೆ. ಬಟ್ ಎಲ್ಲೂ ನಮ್ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೂ ಆಗಿಲ್ಲ. ನಾನು ಗಾರಪಡಿ ಮಾಡಿದ್ದೀನಿ, ನನ್ಗೆ ಗೊತ್ತಿದೆ. ಅದು ಆ ಕಡೆ ಒಂದು ಈಗ ಆಲ್ಮೋಸ್ಟ್ ಆಲ್ ಈಗ JJM ನಾವು ಕೆಲಸ ಎಲ್ಲಿ ನಾವು ಕಂಪ್ಲೀಟೆಡ್ ಅಂತ ತೋರಿಸಿದ್ವಿ ಸರ್. ಆಲ್ಮೋಸ್ಟ್ ಆಲ್ JJM ಪೇಪರ್ದಿಂದನೇ ನೀರು ಆಯ್ತು. ಇವಾಗ JJM ಅದು ಸ್ಟ್ರಕ್ಚರಲ್ ವರ್ಕ್, ಅದು ಕಾಂಕ್ರೀಟ್ ಅದು ಇದು ಕೆಲವೊಂದು ಕಡೆ ಉಳಿದವ್ರೆ, ಕಾಂಟ್ಯಾಕ್ಟ್ ಪ್ರಾಬ್ಲಮ್ ಆಗಿದೆ. ಪೈಪ್ ಬ್ಲಾಕೇಜ್ ಆಗಿ ಇನ್ನೊಂದ್ಸಲ ಹಳೆ ಪೈಪ್ಗೆ ಹೊಸ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀರಾ? ಅದು ತಪ್ಪಾಯಿತು. ಫೋಕಸ್ ಬಿಲ್ ಎತ್ತಾ ಇದ್ದಾರೆ ಸರ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನಂದ್ರ ಎಲ್ಲಿ ಕಾಮಗಾರಿಗಳು ಕಂಪ್ಲೀಟ್ ಆಗಿದೆ ಸರ್. ಈ ರಿಪೋರ್ಟ್ ಪ್ರಕಾರ ವರದಿ ತಗೊಂಡು ನಾನು ಇವತ್ತು ಲೋಕಾಯುಕ್ತ ಸಬ್ಮಿಟ್ ಮಾಡ್ಬೇಕಂತ ನಾನು ವಿಚಾರ ಇದೆ ಸರ್. ಇದ್ರ ಅದಕ್ಕೆ ನೀವು ಏನಂತೀರಿ? ಒಂದು ಊರಾದ್ರೆ ಹಳ್ಳಿ ಅದನ್ನ ಕರೆಕ್ಟ್ ಮಾಡಿ ನಂಗೆ ಫಿಲ್ಟರ್ ಗಂಟು ವಾಟರ್ ಕನೆಕ್ಷನ್ ಕೊಟ್ಟು ನೀರು ಕುಡಿಸಿನಂತ ನೀವು ತೋರಿಸ್ಬೇಕಿದ್ರದಾಗ ಎಷ್ಟು ಹಳ್ಳಿ ಕೊಡ್ದಾಗ. ಒಂದು ಹಳ್ಳಿ ಕೇಳ್ತಾ ಇದ್ದೀನಿ ನಿಮ್ಗೆ, ನಾನು ನಿಮ್ ಜೊತೆ ನಾನು ಬರ್ತೀನಿ ತರಲಕ್. ಕಾರ್ ನಂದು, ಪೆಟ್ರೋಲ್ ನಂದು, ಡೀಸೆಲ್ ನಂದು, ಎಲ್ಲ ನಂದು, ಖರ್ಚು ನಂದು. ನೀವು ಖಾಲಿ ತೋರಿಸ್ಬೇಕು. ನೀವು ಅಷ್ಟೇ ನಾ ಚಿಂಚೋಳಿ ತಾಲೂಕಲ್ಲಿ ಈ ಹಳ್ಳಿಗೆ ನಾ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಸಫಿಷಿಯಂಟ್ ವರ್ಕ್ ಮಾಡಿ ನಾನು ನಮ್ಮ ಮಕ್ಕಳಿಗೆ ಇವತ್ತು ಊರಲ್ಲಿ ನೀರು ಕುಡಿಸಿನಿ ಅಂತ ನಾನು ತೋರಿಸ್ಬೇಕು. ನೀವು ಅಷ್ಟೇ ಸಾಕು. ಇಲ್ಲದೆ ಹೋದ್ರೆ ನಾ ಇದು ಲೋಕಾಯುಕ್ತನ ಬರಿಲಾಗ್ತಾ ಇರ್ತೀನಿ ಈಗ ಆಲ್ರೆಡಿ ಈಗ. ಈ ರೀತಿಯಲ್ಲಿ ನೀವು ನಡ್ಕೊಳಕ್ಕೆ ಅಂತ ಫೋಕಸ್ ಇವೆಲ್ಲ ಅಕ್ಷರಗಳು ಕಾಣೋದ್ರಾಗ ಶಾಸಕ ಮೋಸ ಮಾಡಕ್ ಬರ್ತಾ ಇದ್ದೀರಿ ನೀವು. ಜನರಿಗೆ ಮೋಸ ಮಾಡ್ತಾ ಇದ್ದೀರಿ. ತಾಲೂಕಾ ಅಕ್ಷರ ಮೋಸ ಮಾಡ್ತಾ ಇದ್ದೀರಿ ನೀವು. ಇವತ್ತು ನಿಮ್ಮ ಮನೆಗೆ ಒಂದು ದಿವಸ ನೀರು ಬರಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ತ್ರಾಸ ಆಗ್ತದೆ ನೀವು ವಿಚಾರ ಮಾಡಿದ್ದೀರಾ? ನೀವು ಒಂದು ಹಳಿಯಲ್ಲಾದ್ರೂ ಕೂಡ ಕೆದರಿದ ಇವತ್ತು ಒಂದು ತೆಕ್ಕ ಮುಚ್ಚಿಲ್ಲ. ನೀವು ಮುಚ್ಚಿದ್ರ ಹೇಳ್ರಿ. ಎರಡು ವರ್ಷ ಮೇಲೆ ಮುಚ್ತಾ ಇದ್ದೀರಿ ನೀವು. 7 ವರ್ಷ ನಿಮ್ ಕೆಲಸ ಮಾಡಿದೇವ. ಎಷ್ಟೋ ಜನ ಬಿದ್ದು ತೆರಿ ಹೊಡ್ಕೊಂಡ್ರಿ. ಮಕ್ಕಳ ದವಾಖಾನೆಗೆ ಹೋಗಿದಾರೆ. ಇವತ್ತು ಮುದುಕಿಯರು ಕಡ್ಕೊಂಡು ಬಿದ್ದು ತೆರಿ ಹೊಡ್ಕೊಂಡು ಹೋಗಿದ್ದಾರೆ. ಇವತ್ತು ರಾತ್ರಿ ನಡೀತಾರೆ ಹಳ್ಳಿಯಾಗ. ನೀವು ನಡೀತೀರಾ? ನೀವು ಕಾರ್ ಹಾಕೊಂತ ಆರಾಮ್ಸೆ ನಮ್ಮ ಮನೆ ಮುಂದೆ ಹೋಗಿ ಗೇಟಿನ ಮುಂದೆ ನಿಂದ್ರಿಸ್ತೀವಿ. ಹಳ್ಳಿಯ ಪರಿಸ್ಥಿತಿ ಏನಿದೆ? ನೀವು ಇವತ್ತು ಚಂದ್ರಪುರ್ನಲ್ಲಿ ನೋಡ್ರಿ ಇವತ್ತು ಪರಿಸ್ಥಿತಿ ಹೆಂಗ್ ನಡೀತಾ ಇದೆ ಇವತ್ತಿನ ದಿವಸ. ಯಾರು ವೀಕ್ಷಣೆ ಮಾಡಿದ್ರ ನೀವು JJM? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದರದು ನಾವು ರಿಪೋರ್ಟ್ ಆಯ್ತು. ಇವಾಗ ಅವ್ರು ಹೇಳಿದ್ರು JJM ನಾನು ಲಾಸ್ಟ್ ಹೇಳಿದಾಗ ಎಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ತೋರಿಸಿ. ಇದಿದೆ ಸರಿ ಇಲ್ಲ ಬೇಜಾರು ಓಪನ್ ಇದೇ ಎಕ್ಸಾಂಪಲ್. ಅದಕ್ಕೇನ ಇಂಥ ಕೆಲಸ ನೋಡ್ಬಿಟ್ಟು ಏನ್ ಮಾಡ್ತಾರೆ? ಇಲ್ಲ ಸರ್, ಅದು ಆಕ್ಚುಲಿ ನೋಡ್ರಿ ಮೊದಲು KKRDB ಅಲ್ಲಿ 8 years OIC time company करने के लिए लैंड आर्मी ನಡೀತಾ ಇದೆ. ಇವಾಗ ನಿಮ್ದು ರೆಸ್ಪಾನ್ಸಿಬಿಲಿಟಿ ಕನ್ಸ್ಟ್ರಕ್ಷನ್ ಆಯ್ತು, ನೀವು ನಿಮ್ ರೆಸ್ಪಾನ್ಸಿಬಿಲಿಟಿ ಏನಿದೆ? ಇಲ್ಲಪ್ಪ ಕೇಳಿ ನೀವು ಫಸ್ಟ್. ನೀರು ಕುಡಿಸೋ ಜವಾಬ್ದಾರಿ ಯಾರ್ದು? ಲ್ಯಾಂಡ್ ಆರ್ಮಿಗ ನಿಮ್ದು? ಮತ್ತೆ ನಿಮ್ ಜವಾಬ್ದಾರಿ ನೀವು ಸರಿಯಾಗಿ ಮಾಡ್ಬೇಕಲ್ಲ. ಲ್ಯಾಂಡ್ ಆರ್ಮಿ ಹಾಕ್ತೀರಾ? ಅವ್ರು ಆಯ್ತು, ಅವ್ರು ಇಚ್ಛೆ ಹೇಳಿ ಮತ್ತೆ ನೀವು ಬೆನ್ನತ್ಬೇಕಲ್ಲ. ಜನರು ನೀರು ಕೇಳ್ತಾ ಇದ್ದಾರೆ, ಅವ್ರು ಕೇಳ್ತಾ ಇಲ್ಲ ನೀವು ಕಟ್ಟಿ ಅಂತ ಕೇಳ್ತಿಲ್ಲ. ನಮ್ಗೆ ನೀರು ಬೇಕು, ನೀರು ವರ್ಷ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಫ್ಯಾಕ್ಟ್. ಅದು ನಾನು ಎಷ್ಟು ಸರಿ ಮತ್ತೆ ಅವ್ರು ಕೇಳಿ ಅವ್ರಿಗೆ ಮೈಕ್ ಕೊಡ್ರಿ, ಚಂದ ಮಾತಾಡ್ಲಿ ಪಾಪ. ನೀವು ಸರಿಯಾಗಿ ತ್ರಾಸ ಆಗತ್ತದ. ಚಂದ ಹೇಳ್ರಿ, ಆರಾಮಾಗಿ ಹೇಳಿ. ನಾವು ಟ್ಯಾಂಕ್ ನೀರಿಲ್ಲ ಸರ್, ಆಲ್ರೆಡಿ ಪೈಪ್ ಲೈನ್ ಡೈರೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಟ್ಯಾಂಕಿಗೆ ಹೋಗ್ತಾ ಇಲ್ಲ ಸರ್. ನಮ್ JJM ನೀರೇ ಕೊಡ್ತಾ ಇದ್ದೀವಿ ಸರ್ ಹಂಚಿರ ಗ್ರಾಮದವರು. ಇವಾಗ ನಿಮ್ಗೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಸಮ್ಮರ್ ಸ್ಟಾರ್ಟ್ ಆಗುತ್ತೆ, 100% ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೊದಲು ಹ್ಯಾಂಡ್ ಓವರ್ ತಗೊಳ್ಳಿ, ಏನಿದೆ ನೋಡ್ಬಿಟ್ಟು ಟೇಕ್ ಮಾಡಿ. ಡೈರೆಕ್ಟ್ ಸ್ಟೋರ್ ಆಗಲಿ, ಸ್ಟೋರೇಜ್
ಇದು ಬುಕ್ಲೆಟ್ ಪ್ರಿಂಟ್ ಯಾರು ಮಾಡಿದ್ದಾರೆ ಸರ್? ಇದು ತಮ್ಮ ಹೆಸರು ಏನದ? ಯುವರಾಜ್ ಅವರೇ. ನೀವೇ ಹೆಡ್ಡ ಅವ್ರ ಹೆಡ್ಡ? ಅಲ್ಲ, ಬುಕ್ಲೆಟ್ ಮಾಡಿರಿ, ಇದನ್ನ ಜನ ಓದಿ ತೋರಿಸ್ಬೇಕು ನನಗೆ ಅಷ್ಟೇ. ನಾನು ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ನೀವು ಓದಿ ತೋರಿಸ್ಬೇಕು ಅಷ್ಟೇ. ಇದ್ರ ಬೇಕಾಗಿಲ್ಲ, ಈ ಬುಕ್ಲೆಟ್ ನಲ್ಲಿ ನೀವು ಓದಿ ತೋರಿಸ್ಬೇಕಂತ ಕೇಳ್ತಾ ಇದ್ದೀನಿ. ನಾನು ಅದನ್ನ ಕೇಳ್ತಾ ಇಲ್ಲ, ನಾ ಏನ್ ಕೇಳ್ತಾ ಇದ್ದೀನಿ, ಓದಿ ತೋರಿಸ್ರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನೀವು ಓದ್ತೀರಾ ಇದು? ನೀವು ಒಬ್ಬ ಆಫೀಸರ್ ಆಗಿ ಮಿಸ್ಟೇಕ್ ಆಗಿದೆ ಅಂತ ಇವತ್ತು ಶಾಸಕರೇ ರಿಪೋರ್ಟ್ ಕೊಡ್ತಾರೆ ಅಂತ ಅನ್ನೋದ್ರ ನಿಮ್ಮ ಮಾನವೀಯತೆನ ಇದು? ನೀವು ಒಬ್ಬ ಅಧಿಕಾರಿನ ನೀವು? ಇದು ನಿಮ್ಮ ನಡವಳಿಕೆನ ನಿಮ್ದು? ನೀವು ಮಾತಾಡೋ ರೀತಿನ ಇದು? ಆಫೀಸರ್ ಯಾವ ರೀತಿ ಶಾಸಕರೇ ನಡ್ಕೊಳ್ಬೇಕು ಅನ್ನೋದು ನಿಮ್ಮ ಸ್ವಲ್ಪ ಮಾನವತೆ ಇಲ್ಲ ಅನ್ಬೇಕು ನಿಮ್ಗೆ. ಆಫೀಸರ್ ಅಂತ ಯಾರು ಅನ್ಬೇಕು ನಿಮ್ಗೆ? 7 ವರ್ಷದಿಂದ ನೀರು ಕುಡಿಸ್ತಾ ಇದ್ದೀವಿ ಇವತ್ತಿನ ದಿವಸ ನಾವು. ಇಡೀ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಜೆಜೆಎಂ ಒಂದು ಊರಾಗ ಒಂದು ಫಿಲ್ಟರ್ ಕಟ್ಟಲಿಂದ ನೀರಿನ ಇಲ್ಲಿ ತನಕ ಯಾರು ಕೊಡೋದಿಲ್ಲ. 7 ವರ್ಷದಿಂದ ಸುಮಾರು ಕೋಟಿ ರೂಪಾಯಿ ಇವತ್ತಿನ ದಿವಸ ಹಣ ಪೋಲಾಗಿದೆ. ಇವತ್ತಿನ ದಿವಸ ಇದಕ್ಕೆ ಯಾರು ಜವಾಬ್ದಾರ ಆಗ್ತಾರೆ? ಮತ್ತೆ ಅವರು ಗೋಡೆಯಲ್ಲಿ ನೀರು ಇದ್ದಾಗ ಖಾಲಿ ಇದ್ದಾಗ ಸಿಟಿಎಸ್ ಫೋಟೋ ಖಾಲಿ ಇದ್ದಾಗ ಮತ್ತೆ ನೀರು ಬಿದ್ದಾಗ ಒಂದು ಫೋಟೋ ಮಾಡ್ತೇವೆ ಸರ್. ಮತ್ತೆ ರೈತ ಕಂಪಲ್ಸರಿ ಏನಂತ ಬಿಲ್ ಕೊಡ್ಬೇಕು ಸರ್. ಮತ್ತೆ ಕರೆಂಟ್ ಮೋಟರ್ ಸರ್, ಕರೆಂಟ್ ಮೋಟರ್ ಕಂಪಲ್ಸರಿ ಅವ್ರ ಆರಾಮ್ ನಂಬರ್ ಇರ್ಬೇಕು ಸರ್. ಅದಕ್ಕೆ ಒಂದು 15,000 ರೂಪಾಯಿ, ಒಟ್ಟಾರೆ 40,000 ರೂಪಾಯಿ ಸರ್ ಕೊಡ್ತೇವೆ ಸರ್. ಇವಾಗ ನೀವು ಕೃಷಿ ಹೊಂಡ ಮಾಡಿದ್ರಿ, ಏನ್ ಮಾಡಿದಿರಿ? ಕೃಷಿ ಹೊಂಡ ಸರ್ ಶಾದಿಪುರಲ್ಲಿ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.